ತುಂಬ ಚೆನ್ನಾಗಿದೆ ಮೂವಿ. ಎಲ್ಲ ಬಂದು ಕನ್ನಡ ಮೂವಿ ನೋಡಿ ಹಾರೈಸಿ ಬೆಳೆಸಿ ಹೊಸ ಪ್ರತಿಭೆಗಳಿಗೆ ಆಶೀರ್ವಾದ ಮಾಡಿ ಎಲ್ಲ ಬಂದು ಕನ್ನಡ ಮೂವಿನ ನೋಡಿ ಅಂತ. ಸಿನಿಮಾ ತುಂಬ ಚೆನ್ನಾಗಿದೆ. ಸೆಂಟಿಮೆಂಟು, ಅಪ್ಪ ಅಮ್ಮನ ವ್ಯಾಲ್ಯೂ, ಆಮೇಲೆ ಫ್ರೆಂಡ್ಸು, ಆಮೇಲೆ ಹೋಗ್ತಾ ದಾರಿಲಿ ಏನೇನು ಕನೆಕ್ಟ್ ಆಗುತ್ತೆ ಎಲ್ಲ ಅದನ್ನು ಚೆನ್ನಾಗಿ ತೋರಿಸಿದ್ದಾರೆ. ತುಂಬ ಎಮೋಷನ್ ಆಗಿದೆ ಎಲ್ಲ. ಆಮೇಲೆ ಪ್ರೀತಿ, ಲವ್ ಎಲ್ಲ ಇದೆ. ತುಂಬ ಎಮೋಷನ್ ಬರುತ್ತೆ ಆ ಮೂವಿಯಿಂದ. ತುಂಬ ಖುಷಿಯಾಯಿತು ನೋಡಿ. ಸಿನಿಮಾ ತುಂಬ ಚೆನ್ನಾಗಿತ್ತು, ನನಗೆ ಭಾಳ ಇಷ್ಟ ಆಯಿತು. ತುಂಬ ಏನಂತಾರೆ ಇಮೋಷ್ನಲ್ ಆಗಿತ್ತು ಕತೆ. ಅಂದರೆ ನಾವು ಒಂದು ಪದದಲ್ಲಿ ಹೇಳೋದು ಕಷ್ಟ ಅಂತ ನನಗನ್ಸುತ್ತೆ, ಅಥವಾ ನನಗದನ್ನು ಅಂದರೆ ವರ್ಣಿಸೋಷ್ಟು ನನಗೆ ಗೊತ್ತಾಗ್ತಾ ಇಲ್ಲ. ಆದರೆ ತುಂಬ ಚೆನ್ನಾಗಿದೆ. ಜೀವನದ ಬಗ್ಗೆ, ತಂದೆ ತಾಯಿ ಬಗ್ಗೆ, ದುಡಿಮೆ ಬಗ್ಗೆ ಒಂದು ಒಳ್ಳೆ ಸಿನಿಮಾ ಸರ್. ಹೇಳಬೇಕು ಅಂದರೆ ನೋಡೋದ್ರಲ್ಲಿ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂತೂ ನಾನು ಹೇಳ್ಬೋದು. ಇಂಥ ಒಂದು ಅದ್ಭುತವಾದಂತಹ ಒಂದು ಸಿನಿಮಾ ಈಗ ನಡೀತಾ ಇರೋಂಥ ಟ್ರೆಂಡಿಗೆ ಕಂಪೇರ್ ಮಾಡಿದ್ರೆ ದಿಸ್ ಈಸ್ ದ ಬೆಸ್ಟ್ ಸಿನಿಮಾ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ಇಂಥ ಒಂದು ಒಳ್ಳೆ ಪ್ರಾಜೆಕ್ಟಲ್ಲಿ ನಾನು ಒಬ್ಬ ಕಲಾವಿದನಾಗಿ ಅಭಿನಯಿಸಿದ್ದಕ್ಕೆ ನನಗೆ ತೃಪ್ತಿ ಇದೆ. ಯಾಕೆ ಅಂತಂದರೆ ಚಾಲೆಂಜಸ್ಗಳು ಇರುತ್ತೆ. ಯಾಕಂದರೆ ಒಬ್ಬ ಕಿರುತೆರೆಯಲ್ಲಿ ಗುರುತಿಸ್ಕೊಂಡಂತಹ ನಿರ್ದೇಶಕರು ಇಂಥ ಒಂದು ಲಾರ್ಜ್ ಸ್ಕೇಲಲ್ಲಿ ಸಿನಿಮಾ ಮಾಡಿ ಜನರಿಗೆ ಕನ್ವಿನ್ಸ್ ಮಾಡೋದಿದೆಯಲ್ಲ, ಅದು ತುಂಬಾ ಕಷ್ಟ. ಹಾಗೂ ಈ ಒಂದು ವಿಚಾರದಲ್ಲಿ ಹೈವದನ ಸರ್ ಗೆದ್ದಿದ್ದಾರೆ. ಆ್ಯಂಡ್ ದಯವಿಟ್ಟು ಪ್ರೇಕ್ಷಕರು ಈ ಸಿನಿಮಾನ ಬಂದು ನೋಡಿ, ಮಿಸ್ ಮಾಡದೆ ನೋಡಿ. ಯಾಕೆ ಅಂತಂದರೆ ನೀವೆಲ್ಲ ಇದಕ್ಕೂ ಮುಂಚೆ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಅನ್ನೋ ಒಂದು ಸಿನಿಮಾ ಬಂದಿತ್ತು. ಅದರಲ್ಲಿ ತಂದೆ ಮಗನ ಒಂದು ಸಂಬಂಧವನ್ನು ಹೇಳಿದರು. ಅದು ನಿಮ್ಗೆ ಇಷ್ಟ ಆಗಿತ್ತಲ್ವಾ? ಆ ಸಿನಿಮಾ ಬಿಟ್ಟರೆ ನೆಕ್ಸ್ಟ್ ತಂದೆ ಹಾಗೂ ಮಗನ ಸಂಬಂಧ ಹೇಗಿರುತ್ತೆ ಅನ್ನೋದನ್ನು ನೋಡಬೇಕು, ಎಂಜಾಯ್ ಮಾಡಬೇಕು ಅನ್ನೋದಾದರೆ ದಯವಿಟ್ಟು ಎಲ್ಲೋ ಜೋಗಪ್ಪ ನಿಮ್ಮ ಅರಮನೆ ಸಿನಿಮಾನ ನೋಡಿ ಒಂದು ಒಳ್ಳೆಯ ಸಿನಿಮಾನ ಗೆಲ್ಲಿಸಿ. ಯಾಕೆಂದರೆ ನಾವೆಲ್ಲ ಹೊಸಬ್ರು, ನಮಗೆ ಜನಗಳು ಬಂದ್ರೇ ಹೆಚ್ಚೆಚ್ಚು ಶೋ ಸಿಗೋದು ಹಾಗೂ ಚಿತ್ರಮಂದಿರಗಳು ಸಿಗೋದು. ದಯವಿಟ್ಟು ಸಿನಿಮಾಗಳನ್ನು ನೋಡಿ. ಕೇಳ್ತಿರ್ತಾರಲ್ಲ ಕಂಟೆಂಟ್ ಬೇಕು, ಕಂಟೆಂಟ್ ಇರೋ ಸಿನಿಮಾ ಬಂದರೆ ನಾವು ಖಂಡಿತವಾಗ್ಲೂ ನೋಡ್ತೀವಿ ಅಂತ. ಇಲ್ಲಿ ನಮ್ಮಲ್ಲಿ ಯಾರೂ ಸ್ಟಾರ್ಗಳು ಇಲ್ಲ, ಓಕೆ, ಎಲ್ಲ ಹೊಸಬ್ರೇ ಮಾಡಿರೋದು. ಆದರೆ ಕಂಟೆಂಟ್ ಇದೆ. ಎಲ್ಲೋ ಜೋಗಪ್ಪ ತುಂಬ ಅದ್ಭುತವಾಗಿ ಮೂಡಿಬಂದಿದೆ ಸಿನಿಮಾ. ಹಯವದನ ಸರ್ ಅವರು ನಿರ್ದೇಶನ ಮಾಡಿರುವಂಥ ಸಿನಿಮಾ. ಇಡೀ ಸಿನಿಮಾದಲ್ಲಿ 2.5 ಗಂಟೆ ಇಡೀ ಭಾರತವನ್ನು ತೋರಿಸುವಂಥ ಪ್ರಯತ್ನ ಮಾಡಿದ್ದಾರೆ. ಭಾರತದ ತುಂಬ ಸಾಕಷ್ಟು ಜಾಗಗಳನ್ನ ಇದರಲ್ಲಿ ತೋರಿಸೋದು ಪ್ರಯತ್ನ ಪಟ್ಟಿದ್ದಾರೆ. ಆ್ಯಂಡ್ ತಂದೆ ಮಗನ ಬಾಂಧವ್ಯದ ಬಗ್ಗೆ ಈ ಸಿನಿಮಾ ಮಾತಾಡುತ್ತೆ. ಸಾಕಷ್ಟು ವಿಷಯಗಳ ಬಗ್ಗೆ ಅಂಡರ್ಲೈನ್ ಮಾಡುತ್ತೆ ಈ ಸಿನಿಮಾ. ಎಲ್ಲ ಕಲಾವಿದರು, ಅಂಜನಿಂದ ಹಿಡಿದು ವೀಣ್ಯ ಅವರು, ಸಂಜನಾ ಅವರಾಗಿರ್ಬೋದು, ಎಲ್ಲರೂ ಅದ್ಭುತವಾಗಿ ಮಾಡಿದ್ದಾರೆ, ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಎಲ್ಲರೂ ತಮ್ಮ ಪಾತ್ರಕ್ಕೆ ತುಂಬ ಅದ್ಭುತವಾಗಿ ಜೀವನ ತುಂಬಿಸಿದ್ದಾರೆ. ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ. ಯಾಕಂದರೆ ಮೊದಲನೇ ಪ್ರಯತ್ನದಲ್ಲೇ ಈ ರೀತಿ ಇಡೀ ಭಾರತವನ್ನು ಕವರ್ ಮಾಡುವಂಥ ಸಬ್ಜೆಕ್ಟ್ ತೊಗೊಳ್ಳೋದೇ ತುಂಬ ಕಷ್ಟವಾದ ಸಂಗತಿ ಅದು. ಸೊ ಅದನ್ನು ತೊಗೊಂಡು ತುಂಬ ಅದ್ಭುತವಾಗಿ ಅಚೀವ್ ಮಾಡಿದ್ದಾರೆ. ಸೊ ಎಲ್ಲ ಆಡಿಯನ್ಸಿಗೆ ಕೇಳ್ಕೊಳ್ಳೋದು, ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಿ, ಹೊಸ ಕಲಾವಿದರನ್ನ ಹೊಸ ತಂತ್ರಜ್ಞರನ್ನ ಪ್ರೋತ್ಸಾಹಿಸಿ. ಆ್ಯಂಡ್ ಹಯವದನ ಸರ್ ಕೂಡ ತುಂಬ ವರ್ಷಗಳಿಂದ ಸೀರಿಯಲ್ಗಳಲ್ಲಿ ಸೇವೆ ಸಲ್ಲಿಸಿದವರು, ಇವಾಗ ಸಿನಿಮಾ ಕಾಲಿಡ್ತಾ ಇದ್ದಾರೆ. ಸೊ ಅವ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ, ಖಂಡಿತ ನಿಮಗೆ ಬೇಜಾರಾಗಲ್ಲ ಅಂತ ಹೇಳ್ತೀನಿ.